ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಇವತ್ತಿನ ರೆಸಿಪಿ ಏನಾದರೆ ಚೋಲೋ ಭಟೋರ ಮತ್ತು ವೆಜ್ ಫ್ರೈಡ್ ರೈಸ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಭಟೋರ ಮಾಡೋಕ್ಕೆ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅರ್ಧ ಬಟ್ಲು ಚಿರೋಟಿ ರವೆ ಮತ್ತು ಒಂದು 3 ಬೌಲು ಮೈದಾ ಹಿಟ್ಟು. ಸರಿನಾ? ಬೇಕಾದ್ರೆ ಚಿರೋಟಿ ರವೆ ನೆನೆಸ್ಕೊಬೋದು. ಈಗ ಒಂದು ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ, ಚಿಟಿಕೆ ಸೋಡಾ, ಸಾಲ್ಟು ಮತ್ತು ನೀರು ಮತ್ತು ಸ್ವಲ್ಪ ಮೊಸರಲ್ಲೂ ಕಲಿಸ್ಕೊಬೇಕು. ಇದನ್ನು ಚೆನ್ನಾಗಿರುತ್ತೆ. ಇನ್ನು ಫಸ್ಟ್ ಏನು ಬೇಕಂದ್ರೆ ಸ್ವಲ್ಪ ನೆನೆಸ್ಕೊಬೇಕಾಗಿತ್ತು, ನಾನು ಹಂಗೆ ಹಾಕಿದ್ದೀನಿ. ನೆನೆಸ್ಕೊಂಡು ಹಾಕಿ ಸ್ವಲ್ಪ ಚಿರೋಟಿ ರವೆ ನೆನೆದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮೊಸರಲ್ಲೇ ಇದು ಆಲ್ಮೋಸ್ಟ್ ಸ್ವಲ್ಪ ಮೊಸರಲ್ಲೇ ಕಲಿಸ್ಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ನೀರು ಹಾಕ್ಕೊಂಡೆ, ಅದು ಮರ್ತೋಯ್ತಲ್ವಾ ಇದು ಚಿರೋಟಿ ರವೆ ನೆನೆಸೋದು, ಅದಕ್ಕಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟು ಅದಕ್ಕೆ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆರ ನೆನಿಬೇಕಿದು, ಆವಾಗ ಚೆನ್ನಾಗಿರುತ್ತೆ. ಮೊಸರಲ್ಲೇ ಕಲಸಿ ಚೆನ್ನಾಗಿ ಬರುತ್ತೆ ಅದು. ಭಟೋರ ಹೋಟ್ಲಲ್ಲಿ ಮಾಡ್ತಾರೆ ನೋಡಿ, ಅದೇ ಥರ ಬರುತ್ತೆ. ಬೇಕಾದ್ರೆ ಸ್ವಲ್ಪ ಶುಗರ್ ಹಾಕ್ಕೊಳ್ಳಿ, ಕಲ್ಲರ್ ಬೇಕು ಅಂತ ಅಂದರೆ ಶುಗರ್ ಹಾಕ್ಕೊಳ್ಳಿ, ಅದು ಚೆನ್ನಾಗೇ ಬರುತ್ತೆ. ನೀಟಾಗೆ ಫುಲ್ಲು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀರೋ ಹಾಗೆ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಾಕ್ಬಿಡಿ. ಚೆನ್ನಾಗಿ ನಾದಿ ಸಾಫ್ಟ್, ಅದು ಎಲ್ಲ ಚಿರೋಟಿ ರವೆ ಎಲ್ಲ ಫುಲ್ ಮಿಕ್ಸ್ ಆಗಬೇಕಲ್ಲ, ಚೆನ್ನಾಗಿ ಸಾಫ್ಟಾಗಿ ಅದಕ್ಕೆ ಪ್ರೆಷರ್ ಕೊಟ್ಟು ಚೆನ್ನಾಗಿ ಒತ್ತಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಾಕ್ಬಿಡೋಣ. ನಿಮ್ಮ ಮನೇಲಿ ಯಾವ್ದಾರು ಈ ಥರ ಮಾಡಿದರೆ ನಾನು ಕಮೆಂಟ್ ಮಾಡಿ, ಯಾವ ಥರ ಮಾಡ್ತೀರಾ ನೀವು. ನಾನು ಇದರಲ್ಲಿ ಒಂದು ಸ್ಪೆಷಲ್ ಏನಾರು ಒಂದು ಆ್ಯಡ್ ಮಾಡಿದ್ದೀನಿ ಗ್ರೇವಿಗೆ, ಅದೇನು ಅಂತ ಲಾಸ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈಗ ನೆನೆಸಿಡ್ತೀನಿ. ನೆಕ್ಸ್ಟು ಈಗ ಗ್ರೇವಿ ಬೇಕಲ್ಲ, ಚೋಲೆ ಗ್ರೇವಿ, ಅದಕ್ಕೇನು ಮಸಾಲೆ ಬೇಕು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಸ್ವಲ್ಪ ಜೀರಿಗೆ, 2 ಲವಂಗ, 2 ಚಕ್ಕೆ, 2 ಏಲಕ್ಕಿ ಎಲ್ಲ ಬೇಕಾಗುತ್ತೆ. ಇಷ್ಟೇ ಮಸಾಲೆ, ಲೈಟಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಕಾದಿದೆ, ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇದನ್ನು ರುಬ್ಬಕ್ಕೆ ಇದೆಲ್ಲ ಈರುಳ್ಳಿ ಹಾಕಿದೆ, ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಫುಲ್ಲು ಗೊತ್ತಲ್ಲ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಲಿ. ಇದು ಹೆಂಗೆ ಟೇಸ್ಟ್ ಕೊಡುತ್ತೆ ಅಂದರೆ, ನೀವು ಮದುವೆ ಮನೆ ಆಗಲಿ ಇಲ್ಲ ಹೋಟೆಲಲ್ಲಾಗಲಿ ತಿಂದಿರ್ತೀರಲ್ವಲ್ಲ, ಅದೇ ಥರ ಸೇಮ್ ಟೇಸ್ಟ್ ಕೊಡುತ್ತೆ. ಇದಕ್ಕೇನು ಕಾಯಿ ಎಲ್ಲ ಹಾಕೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಪಾತಿ ಕಾಂಬಿನೇಷನ್ ಮತ್ತು ಗೀ ರೈಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ನೆಕ್ಸ್ಟು ಟೊಮೊಟೊ ಹಾಕೋಣ. ಅದು ಫ್ರೈ ಆಗಿದೆ, ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಟೊಮೊಟೊ ಸ್ವಲ್ಪ ಅದು ಸಾಫ್ಟ್ ಆಗೋವರೆಗೂ ಫ್ರೈ ಆಗಲಿ. ಆಮೇಲೆ ಅದಕ್ಕೂ ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಸಾಲ್ಟು ಮತ್ತು ಒಂಚೂರು ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಕಸೂರಿ ಮೇಥಿ ಮತ್ತು ಅರಿಶಿನ ಒಂಚೂರು ಹಾಕ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಅದು ಫ್ರೈ ಆಗಲಿ. ಅದರಲ್ಲೇ ಸ್ವಲ್ಪ ಸಾಫ್ಟ್ ಆಗಬೇಕು, ಟೊಮೊಟೊ ಆಗಲಿ ಮಸಾಲೆ ಆಗಲಿ. ಈಗ ಒಂಚೂರು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಹೇಳಿದ ಐಟಮ್ಮೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಏನೂ ಇಲ್ಲ ಜಾಸ್ತಿ ಮಸಾಲೆ, ಒಂಚೂರು ಗರಂ ಮಸಾಲೆ, ಒಂಚೂರು ಧನಿಯಾ ಪುಡಿ, ಚಿಲ್ಲಿ ಪುಡಿ, ಅರ್ಶಿನದ ಪುಡಿ ಮತ್ತು ಲಾಸ್ಟಲ್ಲಿ ರುಬ್ಬೋಕ್ಕೆ ಮುಂಚೆ ಚೋಲೆ ಗ್ರೇವಿ ಮಸಾಲೆ ಬರುತ್ತೆ, ಚೋಲೆ ಮಸಾಲ ಅಂತ, ಅದೊಂದು ಸ್ವಲ್ಪ ಹಾಕ್ಕೊಳ್ಳಿ. ಈಗ ಇದು ಚೆನ್ನಾಗಿ ಬೇಯ್ತಾ ಇದೆ. ನೀರು ಹಾಕಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಮಾಡಿ. ನಾನೀಗ ಧನಿಯಾ ಪುಡಿ ಹಾಕಿರಲಿಲ್ಲ, ಧನಿಯಾ ಪುಡಿ ಹಾಕ್ಕೊಂಡೆ. ಈಗ ಸ್ವಲ್ಪ ಗೋಡಂಬಿ, ಬೇಬಿ ಗೋಡಂಬಿನೇ ಹಾಕ್ಕೊಬೇಕು, ಚೆನ್ನಾಗಿರುತ್ತೆ. ನೆನೆಸಿ ಹಾಕ್ಕೊಂಡ್ರು ಓಕೆ, ಇದೇನು ನೆನೆಸೋ ಅವಶ್ಯಕತೆಯೇ ಇಲ್ಲ. ಆಮೇಲೆ ಫಸ್ಟ್ ಇದಕ್ಕೆ ಏನು ಆ್ಯಡ್ ಮಾಡಬೇಕಂದ್ರೆ, ಕಾಬೂಲು ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡಿದ್ದೆ ನಾನು, ಒಂದು 3 ವಿಜಿಲು. ಅದ್ರಲ್ಲಿ ಸ್ವಲ್ಪ ಕಾಬೂಲನ್ನ ರುಬ್ಬಕ್ಕೆ ಹಾಕ್ಕೊಬೇಕು. ನೀವು ಅಷ್ಟೇ ಕಾಬೂಲನ್ನ ರಾತ್ರಿನೇ ನೆನೆಸಿ ಒಂದು 2 ವಿಜಿಲ್ ಕೂಗಿಸಿಟ್ಕೊಳ್ಳಿ. ಇದು ಆರಿದೆ, ಆರಾದ್ಮೇಲೆ ನೀಟಾಗಿ ರುಬ್ಕೊಳ್ಳಿ. ಬಿಸಿ ಇದ್ದಾಗ ರುಬ್ಕೊಳ್ಳೋಕೆ ಹೋಗ್ಬೇಡಿ. ಆರಿದ್ಮೇಲೆ ಇದು ಏನೂ ಇಲ್ಲ ಎಕ್ಸ್ಟ್ರಾ. ಇದಕ್ಕೆ ನಾವೇನು ಚೋಲೆ ಮಸಾಲೆ ಅಂತ ಹೇಳಿದ್ನಲ್ಲ, ಚೋಲೆ ಗ್ರೇವಿ, ಅದ್ರದ್ದು ಒಂದು 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕೆ. ಅದರಲ್ಲೇ ಎಲ್ಲ ಖಾರ ಎಲ್ಲ ಇದೆ, ಇದು ಟೇಸ್ಟ್ಗೋಸ್ಕರ ಹಾಕ್ಕೊತಾರದು. ನೀಟಾಗಿ ರುಬ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಎಣ್ಣೆ ಇಟ್ಕೊಳ್ಳಿ ಬಾಣಲೆಯಲ್ಲಿ, ಸ್ವಲ್ಪ ಕಸೂರಿ ಮೇಥಿ. ಈಗ ರುಬ್ಬಿರೋದು ಇನ್ನೇನು ಒಗ್ಗರಣೆ ಇಲ್ಲ, ಈ ರುಬ್ಬಿರೋ ಮಸಾಲೆನ ನಾವು ನೈಸಾಗಿ ರುಬ್ಕೊಬಂದ್ವಲ್ಲ, ಅದನ್ನು ಫುಲ್ಲು ಹಾಕ್ಕೊಳ್ಳಿ ನೀಟಾಗಿ. ಸ್ವಲ್ಪ ಅದೆಲ್ಲ ಏನು ಹಸಿ ಸ್ಮೆಲ್ ಏನಿರಲ್ಲ, ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಇದಕ್ಕೆ ಇನ್ನೊಂದು ಪಕ್ಕದಲ್ಲಿ ನಾನು ಏನೋ ಡಿಫ್ರೆಂಟ್ ಹೇಳಿದ್ನಲ್ಲ ಚೋಲೆ ಜೊತೆಗೆ, ಏನು ಅಂತ ಅಂದರೆ ಅದು ನಿಮಗೆ ಗೊತ್ತಾಗುತ್ತೆ. ಮತ್ತು ರುಚಿಗೆ ಸಾಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಮತ್ತು ಕಾಬೂಲ್ ಬೇಯಿಸಿರ್ತೀವಲ್ಲ, ಮೊದಲೇ ಬೇಯಿಸಿಟ್ಕೊಬೇಕು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಎಕ್ಸ್ಟ್ರಾ ಏನು ಅಂತಂದರೆ ಮಶ್ರೂಮ್ ಆ್ಯಡ್ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಅದನ್ನು ಸಪ್ರೇಟಾಗಿ ಎಣ್ಣೆ ಜೊಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು
ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿ ಅಂದರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಇದು. ಚೋಲೆ ಬೆರೀದು ಮಾಡ್ಕೊಬೋದು, ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆಲಿ ಅದರಲ್ಲೇ ಆಲ್ಮೋಸ್ಟ್ ಬೆಂದೋಗಿರುತ್ತೆ, ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾಕಂದರೆ ಬರೀ ಕಾಳು ತಿಂದರೆ ಚೆನ್ನಾಗಿರಲ್ಲ. ಮಶ್ರೂಮ್ ಆ್ಯಡ್ ಮಾಡೋಣ, ಬೇರೆ ಟೇಸ್ಟ್ ಕೊಡುತ್ತೆ. ಬರೀ ಕಾಳಲ್ಲೂ ಮಾಡಿ ನೀವು ಮನೇಲಿ, ಮಾಡಬಾರ್ದು ಅಂತಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಮಾತ್ರ ರುಬ್ಬಕ್ಕೆ ಕಾಳು ಎತ್ತಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದೀಲಿ, ಒಂದು ಸ್ವಲ್ಪ ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ, ಇದು ರೆಡಿಯಾಗಿದೆ. ಇದಕ್ಕೆ ಇದು ಮುಚ್ಚಿಬಿಡೋಣ. ಈಗ ನೆಕ್ಸ್ಟ್ ಫ್ರೈಡ್ ರೈಸಿಗೆ ರೆಡಿ ಮಾಡ್ಕೊಳ್ಳೋಣ. ಫ್ರೈಡ್ ರೈಸ್ಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಅದು ಸ್ವಲ್ಪ ಫ್ರೈ ಆಗಲಿ. ನಾನು ಯಾವಾಗೂ ಒಂದೇ ಕಾನ್ಸೆಪ್ಟು, ಹಸಿ ಇರಬಾರ್ದು, ಯಾವುದೇ ಆದ್ರೂ ಹಸಿ ಇರಬಾರ್ದು. ಇದಕ್ಕೆ ಏನೇನು ಬೇಕು ಅಂತ ಅಂದರೆ, ಇದಕ್ಕೆ ಕ್ಯಾರೆಟು, ಹುಳ್ಳಿಕಾಯಿ, ಕ್ಯಾಪ್ಸಿಕಮ್ಮು, ಬೇಕಾದ್ರೆ ಏನದು ಕ್ಯಾಬೇಜು ಹಾಕೊಬೋದು, ಚೆನ್ನಾಗಿರುತ್ತೆ. ನಾನು ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊಬೋದು, ಚೆನ್ನಾಗಿರುತ್ತೆ. ವೆಜಿಟೇಬಲ್ ಅಷ್ಟೇ ಅವ್ರಿಗೆ ತಕ್ಕನಂಗೆ ಹಚ್ಕೊಬೋದು. ನಾನು ಉದ್ದುದಕ್ಕೆ ಹಚ್ಚಿದ್ದೀನಿ, ಕೆಲವರು ಸಣ್ಣಕ್ಕೆ ಹಚ್ತಾರೆ, ಇದು ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ನಲ್ಲ ಅದಾಗಿದೆ. ನೆಕ್ಸ್ಟ್ ಕ್ಯಾರೆಟ್ ಹಾಕಿದೆ, ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ, ನೆಕ್ಸ್ಟ್ ಬೀನ್ಸು ನಾನು ಸ್ವಲ್ಪ ದಪ್ಪಕ್ಕೆ ಹಚ್ಚಿಟ್ಟಿದ್ದೀನಿ. ಬೇಕಾದ್ರೆ ಸಣ್ಣಕ್ಕೆ ಹಚ್ಕೊಳ್ಳಿ, ಮಕ್ಕಳು ಎತ್ತಿಟ್ಬಿಡ್ತಾರೆ ಅಂತಂದರೆ ಸಣ್ಣಕ್ಕೆ ಹಚ್ಚೋದು ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ ನಾನು ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈರುಳ್ಳಿಲಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಸ್ವಲ್ಪ ತರಕಾರಿಗೆ ಉಪ್ಪು ಹಿಡಿಬೇಕಲ್ವಾ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಸಾಸ್ ಎಲ್ಲ ಹಾಕ್ತೀವಿ, ಸ್ವಲ್ಪ ಅದರಲ್ಲೂ ಸ್ವಲ್ಪ ಸಾಲ್ಟ್ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕಾದ್ರೆ ರೈಸ್ ಮಿಕ್ಸ್ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಷಣಕ್ಕೆ ಹಾಕೊಬೋದು. ಚೆನ್ನಾಗಿ ನೋಡಿ ಸಾಲ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಿ, ಸ್ವಲ್ಪ ಬೇಯಬೇಕದು. ಇಷ್ಟು ಒಂದು ಅರ್ಧ ಮುಕ್ಕಾಲು ಭಾಗ ಬೆಂದರೆ ಸಾಕು, ಫುಲ್ ಬೇಯಿದ್ರೆ ಚೆನ್ನಾಗಿರಲ್ಲ ಫ್ರೈಡ್ ರೈಸ್ಗೆ. ಸ್ವಲ್ಪ ಬೇಯಲಿ, ಅರ್ಧ ಬೆಂದಾಗಿದೆ. ಈಗ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ಟೊಮೆಟೊ ಸಾಸು, ಸ್ವಲ್ಪ ಚಿಲ್ಲಿ ಸಾಸು ಇದ್ರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ವಿನಿಗರು ಮತ್ತು ಸೋಯಾ ಸಾಸು ಸ್ವಲ್ಪ ಒಂದೇ ಒಂದು ಸ್ಪೂನ್ ಅಷ್ಟೇ, ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಜಾಸ್ತಿ ಹಾಕಿದ್ರೆ ಕಲರು ಚೇಂಜ್ ಆಗಿಬಿಡುತ್ತೆ, ಹೋಟೆಲ್ ಶೈಲಿಲಿ ಬರಲ್ಲ ಅದು. ಈಗ ಸ್ವಲ್ಪ ವಿನಿಗರ್ ಒಂದು ಸ್ಪೂನ್ ಸಾಕು, ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಆಲ್ಮೋಸ್ಟ್ ಬೆಂದಾಗಿದೆ, ಅದು ಚೆನ್ನಾಗಿ ಕ್ರಂಚಿಯಾಗಿದ್ದರೆ ಚೆಂದ. ಇದಕ್ಕೆ ನೆಕ್ಸ್ಟ್ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ಗೆ ಹಾಕ್ಬಿಟ್ರೆ ಹಸಿಮೆಣ್ಸಿನ್ಕಾಯಿ ಒಂಥರ ಖಾರ ಜಾಸ್ತಿ ಬಿಟ್ಬಿಡುತ್ತೆ, ನಾನು ಅದಕ್ಕೆ ಈಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕ್ಕೊಳ್ಳಿ. ಇನ್ನೊಂದು ಏನಂದರೆ ರೆಡ್ ಫ್ರೈಡ್ ರೈಸು ಮಾಡ್ತೀನಿ, ಸೆಜ್ವಾನ್ ಫ್ರೈಡ್ ರೈಸ್ ಅಂತ, ಅದಕ್ಕೆ ರೆಡ್ ಕಲರ್ ಬರುತ್ತೆ, ಅದೊಂಥರ ಬರುತ್ತೆ. ಇದು ನಾರ್ಮಲ್ ಫ್ರೈಡ್ ರೈಸು, ಇದಕ್ಕೂ ಮಶ್ರೂಮ್ ಹಾಕ್ಕೊತಾರೆ, ಅದು ಡಿಫ್ರೆಂಟಾಗಿ ತೋರಿಸ್ತಾ ಇರ್ತೀನಿ. ಇದು ರೈಸು ಮೊದಲೇ ಬೇಯಿಸಿ ಆರಿಸಿ ಇಟ್ಕೊಂಡಿದ್ದೀನಿ, ಉದುದ್ರಾಗಿರಬೇಕು ರೈಸು, ಆವಾಗ ಇದು ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ. ಒಂಥರ ಮುದ್ದೆ ಆದರೆ ಚೆನ್ನಾಗಿರಲ್ಲ, ಉದುದ್ರಾಗೆ ಮಾಡಿ ಇಟ್ಕೊಳ್ಳಿ. ಆರಕ್ಕೆ ಇಟ್ಬಿಡಿ, ನೀವೇನು ಮಾಡ್ತೀನೋ ಅಂತೀರೋ ಅದಕ್ಕೆ ಮುಂಚೆನೇ ಅನ್ನ ಮಾಡ್ಕೊಂಡು ಆರಕ್ಕೆ ಇಟ್ಬಿಡಿ. ಈಗೆಲ್ಲ ಸ್ವಲ್ಪ ಮಿಕ್ಸ್ ಮಾಡೋಣ, ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಹೊಂದ್ಕೊಬೇಕದು, ಮಸಾಲೆ ಆಗಲಿ ಮತ್ತು ರೈಸ್ ಆಗಲಿ ಎಲ್ಲ ಹೊಂದ್ಕೊಬೇಕು. ಇದು ನಾರ್ಮಲಾಗೇ ಇರುತ್ತೆ, ತುಂಬ ನಾನು ಸೋಯಾ ಸಾಸ್ ಹಾಕಿಲ್ವಲ್ಲ, ಜಾಸ್ತಿ ಕಲರ್ ಬರಲ್ಲ. ಪೆಪ್ಪರ್ ಹಾಕ್ಕೊಂಡಿರೋದಕ್ಕೆ ಸಾಕು. ಹಸಿಮೆಣ್ಸಿನ್ಕಾಯಿ ಪೆಪ್ಪರಲ್ಲೇ ಖಾರ ಇರುತ್ತೆ, ಬೇಕಂದ್ರೆ ಇನ್ನೊಂದು ಸ್ವಲ್ಪ ಪೆಪ್ಪರ್ ಹಾಕೊಬೋದು. ತುಂಬ ಕಲರ್ ಆದರೆ ಚೆನ್ನಾಗಿರಲ್ಲ. ಲಾಸ್ಟಲ್ಲಿ ಆಯಿತು, ಎಲ್ಲ ಸೆಟ್ ಆದಮೇಲೆ ನೀಟಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ನೋಡಿ, ಆ ಕಡೆ ಚೋಲೆ ಗ್ರೇವಿ ರೆಡಿ ಇತ್ತು, ಫ್ರೈಡ್ ರೈಸ್ ರೆಡಿ ಇದೆ. ಈಗ ಪೂರಿ ಮಾಡ್ಕೊಳ್ಳೋಕೆ ಎಣ್ಣೆ ಇಡ್ತಾಯಿದ್ದೀನಿ. ಯಾರ ಮನೆಗೆ ಗೆಸ್ಟ್ಗಳು ಬಂದರೆ, ಮಧ್ಯದಲ್ಲಿ ಮನೆಗೆ ನೆಂಟರು ಬಂದರೆ ಈ ಥರ ಒಂದೇ ಕಡೆ ಎಲ್ಲ ಸೇರ್ಕೊಂಡು ಮಾಡ್ಬೋದು ಫ್ರೈಡ್ ರೈಸು ಗ್ರೇವಿ ಅಂತ. ಈಗ ಚೆನ್ನಾಗಿ ಅದು ನೆಂದಿತ್ತು, ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಂಡು ಒತ್ತುತ್ತಾ ಇದ್ದೀನಿ. ನೋಡಿ, ನೀಟಾಗಿ ರೌಂಡಿಗೆ ಒತ್ಕೊಳ್ಳಿ. ಮೈದಾ ಇರೋದ್ರಿಂದ ಚೆನ್ನಾಗೆ, ಅಂದರೆ ತುಂಬ ದಪ್ಪನೂ ಬೇಡ, ತುಂಬ ತೆಳ್ಳನೂ ಬೇಡ, ಮೀಡಿಯಮಾಗಿ ಒತ್ಕೊಳ್ಳಿ. ದೊಡ್ಡದಾಗೂ ಮಾಡ್ತಾರೆ, ನಾನು ಚಿಕ್ಕದಾಗೆ ಮಾಡ್ತಿದ್ದೀನಿ. ದೊಡ್ಡದಾಗಿ ಮಾಡಿದ್ರೆ ಫುಲ್ ಬಾಣಲೆ ತುಂಬಾ ತುಂಬ್ಕೊಳ್ಬಿಡುತ್ತೆ. ಬಟೋರ ಅಂದರೆ ಅದೇ ಹೋಟೆಲ್ ಶೈಲಿಯಲ್ಲಿ ಜಾಸ್ತಿ ಪೂರಿ ಥರ ಕೊಡೋಲ್ಲ, ನಾನು ನಾರ್ಮಲ್ ಪೂರಿ ಥರನೇ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಬಟೋರ ಟೇಸ್ಟ್ ಇರುತ್ತೆ ಅಷ್ಟೇ. ಎಣ್ಣೆ ಕಾದಿದೆ, ಈಗ ಹಾಕೋಣ. ನೀಟಾಗೆ ಹದವಾಗಿ ಬೇಯಿಸ್ಕೊಳ್ಳಿ. ಇದು ತುಂಬ ಕಲರ್ ಬೇಕು ಅನ್ನೋರು ಸಕ್ಕರೆ ಹಾಕ್ಕೊಳ್ಳಿ ಅನ್ನಲ್ಲ, ಸಕ್ಕರೆ ಅದೇನು ಸ್ವೀಟ್ ಹೊಡಿಯಲ್ಲ, ಆದರೂ ನಾನು ಹಾಕಿಲ್ಲ. ಕಲರ್ ಬೇಕು ಅಂದರೆ ಹಾಕ್ಕೊಳ್ಳಿ, ವೈಟಾಗಿದ್ದರೆ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ನಾನು ಹಾಕಿಲ್ಲ. ಕಲರ್ ಬೇಕು ಅಂದರೆ ಹಾಕ್ಕೊಳ್ಳಿ. ನೋಡಿ ಹೆಂಗೆ ಉಬ್ಬುತ್ತಾ ಇದೆ, ನೀಟಾಗಿ ಎಣ್ಣೆ ಕಾದಿರಬೇಕು, ಚೆನ್ನಾಗಿ ಬರುತ್ತೆ. ಯಾಕಂದರೆ ಸೋಡಾ ಮೊಸರೆಲ್ಲ ಹಾಕಿರೋದ್ರಿಂದ ಅದು ಪೂರಿ ಟೇಸ್ಟೇ ಬೇರೆ, ಅದರಲ್ಲೂ ಮೈದಾದಲ್ಲಿ ಮಾಡ್ತಾಯಿದ್ದೀವಲ್ವಾ. ಇದನ್ನು ಗೋಧಿ ಹಿಟ್ಟಲ್ಲಿ ಮಾಡಿಲ್ಲ, ಟ್ರೈ ಮಾಡಿ ಹೇಳ್ತೀನಿ ನಿಮಗೂ ಅದು ಯಾವ ಥರ ಬರುತ್ತೆ ಅಂತ. ಇನ್ನೂ ವೆರೈಟೀಸ್ ಮಾಡ್ತಾ ಇರ್ತೀನಿ, ತೋರಿಸ್ತಾ ಇರ್ತೀನಿ. ನಾನು ಆಲ್ಮೋಸ್ಟು ಹೋಟೆಲ್ ಶೈಲಿಗಳಲ್ಲೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಬೆಂದಿದೆ, ಇನ್ನೊಂದು ಒತ್ಕೊಳ್ಳೋಣ. ಇನ್ನೊಂದು ರೆಡಿ ಮಾಡಿದ್ರೆ ನಿಮಗೂ ತೋರ್ಸೋಕ್ಕೆ ಚೆನ್ನಾಗಿರುತ್ತಲ್ವ. ಇಷ್ಟು ಲೈಟಾಗಿ, ಅಷ್ಟು ತುಂಬ ತಿಕ್ಕಾಗೇನಿಲ್ಲ,
ತೆಳ್ಳಗೆ ಎತ್ಕೊಂಡಿದ್ದೀನಿ. ಅದು ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ಅದು ಉಬ್ಬುತ್ತೆ. ಪ್ರೆಸ್ ಮಾಡಿಲ್ಲ ಅಂದರೆ ಅದು ಉಬ್ಬಲ್ಲ. ಅದು ನೀಟಾಗಿ ಸಾಫ್ಟಾಗೆ ಪೂರಿ ಚೆನ್ನಾಗಿ ಬರುತ್ತೆ. ಈಗ ಪೂರಿ ರೆಡಿ ಇದೆ, ಸರ್ವ್ ಮಾಡ್ಕೊಳ್ಳೋಣ. ತಿನ್ನೋಕ್ಕೆ ರುಚಿ ರುಚಿಯಾದ ಚೋಲೆ ಭಟೋರ ಮತ್ತು ವೆಜ್ ಫ್ರೈಡ್ ರೈಸ್ ರೆಡಿ ಫ್ರೆಂಡ್ಸ್. ಈಗ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.